ಇಂದು ನಾಡಿನಾದ್ಯಂತ ಶ್ರದ್ಧಾ ಭಕ್ತಿಗಳ ನಡುವೆ ಚಂಪಾ ಷಷ್ಠಿಯನ್ನು ಆಚರಣೆ ಮಾಡಲಾಗ್ತಾ ಇದ್ದು ಮೈಸೂರಿನ ಹೊರವಲಯದಲ್ಲಿರುವಂಥ ಸಿದ್ಧಲಿಂಗಾಪುರದ ಬಳಿ ಇರುವಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿಯೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಪ್ರಮುಖವಾಗಿ ದೇಗುಲದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಮೂಲ ದೇವರಿಗೆ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸೋದಕ್ಕೆ ಈ ಬಾರಿಯೂ ಕೂಡ ಸಾಧ್ಯ ಆಗಿಲ್ಲ. ಆದರೆ ದೇಗುಲದ ಹಿಂಭಾಗದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿಗೆ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಸಿದ್ಧಲಿಂಗಪುರ ಸೇರಿದಂತೆ ಮೈಸೂರು ನಗರವೂ ಸೇರಿದಂತೆ ಸುತ್ತಮುತ್ತಲಿನ ಒಂದು ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಇಂದು ಬೆಳಗಿನ ಜಾವದಿಂದಲೇ ಒಂದು ದೇಗುಲಕ್ಕೆ ಭೇಟಿಯನ್ನು ನೀಡಿ ದೇವರ ದರ್ಶನವನ್ನು ಪಡೆದು ಒಂದು ಪುನೀತರಾದರು. ಇನ್ನು ದೇವರಿಗೆ ಇಂದು ಬೆಳಗಿನ ಜಾವದಿಂದಲೇ ಮಹಾನ್ಯಾಸಕ ರುದ್ರಾಭಿಷೇಕ ಸೇರಿದಂತೆ ಪಂಚಾಮೃತ ಅಭಿಷೇಕ, ಹಾಲಾಭಿಷೇಕ ಸೇರಿದಂತೆ ವಿವಿಧ ಬಗೆಯ ಅಭಿಷೇಕಗಳನ್ನು ನೆರವೇರಿಸಿ ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಇನ್ನು ಪ್ರಮುಖ ದೇಗುಲದ ಒಂದು ಜೀರ್ಣೋದ್ಧಾರ ಕಾರ್ಯ ಇದೆ. ಹಾಗಾಗಿ ಯಾವುದೇ ಜಾತ್ರಾ ಮಹೋತ್ಸವ ಇಲ್ಲದಿದ್ದರೂ ಕೂಡ ಇಲ್ಲಿ ಹಿಂಬದಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿಯ ಒಂದು ದರ್ಶನವನ್ನು ಪಡೆಯೋದಕ್ಕೆ ಭಕ್ತರು ಒಂದು ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಇಂದೂ ಕೂಡ ಒಂದು ಭಕ್ತರ ಜನಜಂಗುಳಿ ಕಂಡುಬಂತು. ಇಲ್ಲಿರುವಂತಹ ಅರ್ಚಕರಾಗಿರುವಂತಹ ಸುಬ್ರಹ್ಮಣ್ಯ ಮತ್ತು ಇತರರು ಕೂಡ ಒಂದು ಆಗಮಿಸಿದಂತಹ ಭಕ್ತರಿಗೆ ಒಂದು ತೀರ್ಥ ಪ್ರಸಾದವನ್ನು ನೀಡಿ ಒಂದು ಭಕ್ತರಿಗೆ ಒಳಿತಾಗುವಂಥ ಒಂದು ಆಶೀರ್ವಚನವನ್ನು ನೀಡಿದರು. ಒಟ್ಟಾರೆಯಾಗಿ ಮೈಸೂರಿನ ಹೊರವಲಯದಲ್ಲಿರುವಂತಹ ಅಂದರೆ ಮೈಸೂರು ಬೆಂಗಳೂರು ರಸ್ತೆಯ ಕಳಸ್ತವಾಡಿ ಮತ್ತು ಸಿದ್ಧಲಿಂಗಪುರ ಗ್ರಾಮದ ನಡುವೆ ಇರುವಂತಹ ಈ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲದಲ್ಲಿ ಪ್ರತಿ ವರ್ಷದ ಷಷ್ಠಿಯ ದಿನದಂದು ಅದ್ದೂರಿಯ ಜಾತ್ರಾ ಮಹೋತ್ಸವ ನಡೀತಾ ಬಂದಿದೆ. ಆದರೆ ಕಳೆದ ವರ್ಷವೂ ಕೂಡ ಒಂದು ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಿತ್ತು. ಜೊತೆಗೆ ಐವಯ್ಯ ಕಾಮಗಾರಿ ನಡೀತಾ ಇದ್ದ ಒಂದು ಕಾರಣದಿಂದಾಗಿ ಒಂದು ಷಷ್ಠಿಯ ಜಾತ್ರೆ ನಡೆದಿರಲಿಲ್ಲ. ಈ ಬಾರಿಯೂ ಕೂಡ ದೇಗುಲದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇರುವ ಒಂದು ಕಾರಣದಿಂದಾಗಿ ಇನ್ನೂ ಕೂಡ ಒಂದು ಜಾತ್ರೆಯನ್ನು ನಡೆಸೋದಕ್ಕೆ ಈ ಬಾರಿಯೂ ಕೂಡ ಸಾಧ್ಯ ಆಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಭಕ್ತರಿಗೆ ಈ ಬಗ್ಗೆ ಮುಂಚಿತವಾಗಿಯೇ ಒಂದು ಜಿಲ್ಲಾಡಳಿತ ಒಂದು ಮಾಹಿತಿಯನ್ನು ನೀಡಿತ್ತು. ಒಂದು ಜಾತ್ರಾ ಮಹೋತ್ಸವ ಇಲ್ಲದ ಕಾರಣ ಯಾವುದೇ ಭಕ್ತರು ದೇಗುಲಕ್ಕೆ ಬರಬಾರ್ದು ಅನ್ನೋ ಒಂದು ನಿರ್ಬಂಧವನ್ನು ಕೂಡ ವಿಧಿಸಿತ್ತು. ಆದರೂ ಕೂಡ ಜನರು ಒಂದು ಮೂಲ ದೇವರ ದರ್ಶನ ಪಡೆಯೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಒಂದು ಹಿಂಬದಿಯಲ್ಲಿ ಪ್ರತಿಷ್ಠಾಪಿಸಿರುವಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಸನ್ನಿಧಾನಕ್ಕೆ ಬಂದು ದೇಗುಲದ ಪ್ರಮುಖ ದೇಗುಲದ ಹಿಂಬದಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಂಡು ಪೂಜೆಯನ್ನು ಸಲ್ಲಿಸಿ ತೆರಳಿದ್ದು ಈ ಬಾರಿಯ ಒಂದು ಚಂಪಾ ಷಷ್ಠಿಯ ವಿಶೇಷ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರಿನ ಹೊರವಲಯದ ಸಿದ್ಧಲಿಂಗಪುರ ಗ್ರಾಮದ ಬಳಿ ಇರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲದಲ್ಲಿ ಒಂದು ಚಂಪಾ ಷಷ್ಠಿಯ ಅಂಗವಾಗಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ದು ನೂರಾರು ಸಂಖ್ಯೆಯ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ ಒನ್ ಕನ್ನಡ, ಮೈಸೂರು.